ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಪ್ರೋಟೀನ್ ರಿಚ್ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಹೇರ್ ಗ್ರೋತ್, ಬ್ರೈನ್ ಡೆವಲಪ್ಮೆಂಟ್, ಓವರಾಲ್ ಬಾಡಿ ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಡೇ ಪೂರ್ತಿ ಅವರು ಎನರ್ಜೆಟಿಕ್ ಆಗಿರೋಕ್ಕೂ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಬೇಕಾಗಿರೋದು ಶೇಂಗಾ ಕಾಳು ಒಂದು ಹಿಡಿ, ಅಗಸೆ ಬೀಜ, ಕಮಲದ ಹೂವಿನ ಬೀಜ, ಆಮೇಲೆ ಗೋಡಂಬಿ, ಬಾದಾಮಿ, ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಆಮೇಲೆ ಕಾರ್ನ್ಬೆರ್ರೀಸ್, ಇದು ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಸೀಡ್ಸ್, ಆಮೇಲೆ ಬಿಳಿ ಎಳ್ಳು. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ. ಬೇಕಿದ್ರೆ ತುಪ್ಪದಲ್ಲಿ ಹುರ್ಕೋಬೋದು. ಅದು ಉಂಡೆ ಮಾಡ್ಕೊಂಡು ತಿನ್ನೋರ್ಗಾದರೆ ತುಪ್ಪದಲ್ಲಿ ಚೆನ್ನಾಗಿರುತ್ತೆ. ಇದು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಪ್ಪದಲ್ಲಿ ಹುರಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಮಕ್ಳು ಇಷ್ಟಪಡಲ್ಲ. ಫಸ್ಟ್ ಒಂದೊಂದನ್ನಾಗಿ ಹುರ್ಕೊಂಬಿಡೋಣ. ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಒಂದೊಂದನ್ನಾಗಿ. ಈಗ ಫಸ್ಟಾಗಿ ನಾನು ಹುರ್ಕೊತಾ ಇದ್ದೀನಿ ಕಮಲದ ಹೂವಿನ ಬೀಜ, ಮಖಾನ ಅಂತೇನು ಹೇಳ್ತಾರಲ್ಲ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ. ತುಂಬ ಸೀದೋಗೋದು ಬೇಡ, ಲೈಟ್ ಫ್ರೈ ಆದರೆ ಸಾಕು. ಇದನ್ನು ತಕ್ಕೊಂಬಿಡೋಣ. ಇದಾಯಿತು. ನೆಕ್ಸ್ಟ್ ನಾನು ಹಾಕೋತಿದ್ದೀನಿ ಫ್ಲ್ಯಾಕ್ಸ್ ಸೀಡ್ಸ್. ಇದನ್ನು ಚಟ್ಪಟ ಅನ್ನೋವರೆಗೂ ಹುರ್ಕೋಬೇಕು. ಫ್ಲ್ಯಾಕ್ಸ್ ಸೀಡ್ಸ್ ತುಂಬ ಒಳ್ಳೆಯದು. ಅಗಸೆ ಬೀಜ, ಇದನ್ನು ಮುಂಚೆ ನಾವೆಲ್ಲ ಚಟ್ನಿ ಪುಡಿ ಜೊತೆ ತಿಂದ್ಬಿಡ್ತಾ ಇದ್ವಿ. ಈಗ ಮಕ್ಳಿಗೆ ಗೊತ್ತೇ ಇಲ್ಲ. ನಾವು ರೊಟ್ಟಿ ಗಿಟ್ಟಿ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ, ಬ್ಯುಸಿ ಶೆಡ್ಯೂಲಲ್ಲಿ. ಸೊ ಈ ಥರದಲ್ಲಾದರೂ ಮಕ್ಕಳಿಗೆ ಬಾಡಿಗೆ ಹೋಗುತ್ತೆ. ಇದು ಚಟ್ಪಟ ಅನ್ನೋ ಥರವರೆಗೂ ಹುರ್ಕೋಬೇಕು. ಸಿಡಿಯುತ್ತೆ ಇದು. ಇದನ್ನು ತಕ್ಕೊಂಬಿಡೋಣ ಸೈಡಲ್ಲಿ. ಇದಾದಮೇಲೆ ನಾನು ಶೇಂಗಾ ಕಾಳು ಹಾಕ್ಕೋತಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ಘಮ್ ಅನ್ನೋವರೆಗೂ ಹುರಿಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇದನ್ನು ಸಿಪ್ಪೆ ಸಮೇತ ಹಾಕ್ಕೊಳ್ಳಿ. ಶೇಂಗಾನ ಸಿಪ್ಪೆ ತಕ್ಕೋಬೇಡಿ. ಆ್ಯಕ್ಚುಲಿ ನಾವು ಸಿಪ್ಪೆ ತೆಗೆದುಬಿಡ್ತೀವಿ. ಸಿಪ್ಪೆ ಸಮೇತ ಹಾಕ್ಕೊಂಡೆ ಮಿಕ್ಸಿ ಮಾಡ್ಕೊಳ್ಳಿ ಸಣ್ಣದಾಗಿ. ಆಮೇಲೆ ನಾನು ಹಾಕ್ಕೋತಾ ಇದ್ದೀನಿ ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಎಲ್ಲನೂ ಒಂದೊಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಮೆಜರ್ಮೆಂಟ್. ಇದು ನಿಮ್ಗೆ ಆಲ್ಮೋಸ್ಟ್ ಒಂದು 15 ಡೇಸ್ವರೆಗೂ ಬರುತ್ತೆ ಒಂದು ಮಗುಗೆ. ನೀವು ಸಹ ಕುಡಿಬೋದು. ದೊಡ್ಡವ್ರು ಕೂಡ, ಅಡಲ್ಟ್ಸ್ ಅವ್ರು ಕೂಡ ತೊಗೋಬೋದು ಇದನ್ನು. ಎಳ್ಳು ಸಹ ಚಟ್ಪಟ ಅನ್ನೋವರೆಗೂ ಹುರ್ಕೋಬೇಕು. ಘಮ್ ಅನ್ನೋ ವಾಸನೆ ಬರ್ತಾ ಇದೆ. ಆಲ್ರೆಡಿ ಕಡಾಯಿ ಬಿಸಿಯಾಗಿ ಹೋಗಿದೆ, ಹಾಗಾಗಿ ಬೇಗನೆ ಆಗುತ್ತೆ ಎಳ್ಳು. ನೋಡಿ, ಆಗಲೇ ಕಂದು ಬಣ್ಣಕ್ಕೆ ಬಂದುಬಿಡ್ತು. ಇದನ್ನು ಸಹ ನಾವು ಬಾಣಲಿಯಿಂದ ತಕ್ಕೊಳ್ಳೋಣ. ಸ್ವಲ್ಪ ಇದನ್ನು ಟ್ರೈ ಮಾಡಿ, ಸ್ವಲ್ಪ ಬಿಸಿ ಇದ್ದಾಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಆವಾಗ ಬೇಗ ಸಣ್ಣಕ್ಕಾಗ್ಬಿಡತ್ತೆ. ನಿಮಗೆ ತುಂಬ ಹೆಚ್ಚು ಟೈಮ್ ತೊಗೊಳ್ಳಲ್ಲ ಸಣ್ಣಗಾಗೋಕ್ಕೆ. ಆಮೇಲೆ ನಾನು ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ ಎರಡನ್ನೂ ಒಟ್ಟಿಗೆ ಹುರಿತಾ ಇದ್ದೀನಿ. ಇದು ಆಲ್ರೆಡಿ ಸ್ವಲ್ಪ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಲೈಟಾಗಿ ನಾನು ಬಿಸಿ ಮಾಡ್ಕೊತೀನಿ. ಈಗ ತುಂಬ ರೋಸ್ಟ್ ಮಾಡಲ್ಲ. ನೀವು ಬೇಕಿದ್ರೆ ಪಿಸ್ತಾಸ್ ಕೂಡ ಆ್ಯಡ್ ಮಾಡ್ಬೋದು. ವಾಲ್ನಟ್ಟು, ಪಿಸ್ತಾ. ನನ್ನ ಹತ್ರ ಈ ಸದ್ಯಕ್ಕೆ ಏನೇನು ಅವೈಲೇಬಲ್ ಇದೆ ಮನೇಲಿ, ಅದರಿಂದ ನಾನು ಮಾಡ್ತಾಯಿದ್ದೀನಿ. ಖರ್ಜೂರ ಕೂಡ ಒಳ್ಳೆ ಇಂಗ್ರೀಡಿಯೆಂಟು. ಬೆಲ್ಲದ ಬದಲು ನೀವು ಖರ್ಜೂರ ಸಹ ಹಾಕ್ಕೋಬೋದು. ಇದು ಆಯಿತು. ಇದನ್ನು ತಕ್ಕೊಂಬಿಡೋಣ. ಇದಾದಮೇಲೆ ಲೈಟಾಗಿ ಗೋಡಂಬಿ ಮತ್ತು ಬಾದಾಮನ್ನ ಕೂಡ ಹುರ್ಕೋತಾ ಇದ್ದೀನಿ. ಇದು ಆಲ್ರೆಡಿ ರೋಸ್ಟೆಡ್ಡೇ, ಬಟ್ ಲೈಟಾಗಿ ನಾನು ಈಗ ಬಿಸಿ ಮಾಡ್ಕೊಂಡು ತೆಗಿತಾ ಇದ್ದೀನಿ. ಕಾರ್ನ್ಬೆರೀಸ್ ನಾನು ಹುರಿತಾ ಇಲ್ಲ, ಅದು ಜಸ್ಟ್ ಹಾಗೆ ಹಾಕ್ಕೊಳ್ಳೋದು. ಅದು ಕೂಡ ರಿಚ್ ಇನ್ ಪ್ರೋಟೀನ್. ನಿಮಗೆ ಸ್ವೀಟನ್ ಟೇಸ್ಟು ಸಿಗುತ್ತೆ ನೀವು ಹಾಲಲ್ಲಿ ಕೊಟ್ಟಾಗ ಮಕ್ಕಳಿಗೆ. ಇದು ಇನ್ನೊಂದು ಐಡಿಯಾ ಏನಂದರೆ, ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಡ್ಬೋದು. ಮಗು ಹಾಲು ಕುಡಿಯಲ್ಲ ಅಂದಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿ ತುಪ್ಪದಲ್ಲಿ ಬಿಸಿ ಮಾಡಿ ದಿನ ಎರಡೆರಡು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಟ್ರೆ ಅದನ್ನು ಒಳ್ಳೆಯದೇ. ಹಾಲಲ್ಲಿ ಕೊಟ್ಟರು ಒಳ್ಳೆಯದೇ. ಇದೆಲ್ಲ ಬಿಸಿಯಾಗಿದ್ದಾಗೆ ಹುರ್ಕೊಂಡ್ರೆ ಬೇಗ ನುಣ್ಣಗಾಗ್ಬಿಡತ್ತೆ. ಘಮ್ ಅಂತ ಸ್ಮೆಲ್ ಬರ್ತಿದೆ, ಒಳ್ಳೆ ಘಮ ಬರ್ತಿದೆ. ಇನ್ನು ಮಿಕ್ಸಿ ಹಾಕಿದ್ಮೇಲಂತೂ ಇನ್ನೂ ಒಳ್ಳೆ ಘಮ ಬರುತ್ತೆ. ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೊಂಬಿಡೋಣ. ಇದು ಬೆಲ್ಲ ಇದೆ, ಸ್ವಲ್ಪ ಟೇಸ್ಟಿಗೆ ಬೆಲ್ಲ ತೊಗೊಂಡಿದ್ದೀನಿ.
ಬೆಲ್ಲ ಬೇಡ ನಂಗೆ ಸಕ್ಕರೆ ಇಲ್ಲದೆ ಮಕ್ಕಳು ಕುಡಿತಾರೆ ಅನ್ನೋ ಹಂಗಿದ್ರೆ ಸ್ವೀಟ್ ಇಲ್ಲಾಂದರೆ ಬಿಟ್ಕೊಂಡ್ಬಿಡ್ಬೋದು, ಖರ್ಜೂರ ಹಾಕ್ಕೋಬೋದು. ಇದು ಕಾರ್ನ್ಬೆರೀಸ್, ಸ್ವಲ್ಪ ಕಾರ್ನ್ಬೆರೀಸ್ ತೊಗೊಂಡಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ, ಇದು ಕೂಡ ಪ್ರೋಟೀನ್ ರಿಚ್ ಪ್ಲಸ್. ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೊಂಬಿಡೋಣ. ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡು ತೆಗೆದು ನೀವು ಒಂದು ವಾರದವರೆಗೂ ಯೂಶ್ವಲಿ ಟ್ರೈ ಮಾಡಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಕ್ಕೆ. ತುಂಬ ಮಾಡಿಟ್ಟು ಅದು ಅಷ್ಟು ಚೆನ್ನಾಗಿರಲ್ಲ. ಫ್ರೆಶ್ಶಾಗಿ ಮಾಡ್ಕೊಳ್ಳಿ ಆದಷ್ಟು, ಒಂದು ವಾರಕ್ಕಾಗಷ್ಟು ಅಥವಾ 10 ಡೇಸ್ಗಾಗಷ್ಟು. ಇಲ್ಲಪ್ಪ ಅಂದರೆ 15 ಡೇಸ್ವರೆಗೂ ಮಾಡ್ಕೊಳ್ಳಿ, ಅದಕ್ಕಿಂತ ಹೆಚ್ಚು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಫ್ರೆಶ್ ಆಗಿ ಮಾಡಿದ್ರೆ ಒಳ್ಳೆಯದು. ಇದನ್ನೆಲ್ಲ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಕಲರ್ ಮಾತ್ರ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಹಾಕೋತಾ ಇದ್ದೀನಿ ಎಲ್ಲನೂ ಮಿಕ್ಸಿಯಲ್ಲಿ. ಮಿಕ್ಸಿ ಮಾಡ್ಕೊಂಬಿಡೋಣ. ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಸ್ವಲ್ಪ ಬಿಸಿ ಇದ್ದಾಗೆ ರುಬ್ಕೊಳ್ಳಿ, ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಬಿಸಿ ಇದ್ದಾಗೆ ರುಬ್ಕೊಂಡ್ರೆ ಒಳ್ಳೆಯದು. ಬೇಗ ಸಣ್ಣಕ್ಕಾಗ್ಬಿಡುತ್ತೆ ನಿಮಗೆ. ಖರ್ಜೂರ ಆಪ್ಷನಲ್. ಆಮೇಲೆ ನೀವು ಕಡಲೆ ಕಾಳು ಅಂತಾರಲ್ಲ, ಹುರ್ಗಡ್ಲೆ ಅಥವಾ ಅದು ಕಡಲೆ ಬೀಜ, ಅದನ್ನು ಸಹ ಹಾಕ್ಕೋಬೋದು. ಅದನ್ನು ಒಳ್ಳೆಯದು, ತುಂಬ ರಿಚ್ ಇನ್ ಪ್ರೋಟೀನು. ನನ್ನ ಹತ್ರ ಇರಲಿಲ್ಲ, ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಮತ್ತೆ ಅದನ್ನು ಆ್ಯಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು ರೆಡಿಯಾಗಿದೆ. ಇದನ್ನು ಉಂಡೆ ಸಹ ಕಟ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಬೇಗ ಬಿಸಿ ಇದ್ದಾಗ ಉಂಡೆ ಕಟ್ಟಿ ಸಹ ಇಡ್ಬೋದು, ಮಕ್ಕಳು ಹಾಗೆ ತಿಂತಾರೆ ಅಂದರೆ. ಇಲ್ಲ ಅವ್ರಿಗೆ ಇಷ್ಟ ಅಂದರೆ ಸ್ವಲ್ಪ ಕೋಕೋ ಪೌಡ್ರ್ ಹಾಕಿ ಅವ್ರಿಗೆ ಚಾಕ್ಲೇಟ್ ಫ್ಲೇವರ್ ಬರುತ್ತೆ, ಅದೊಂದು ಗುಡ್ ಐಡಿಯಾ. ಮಕ್ಕಳು ಇದನ್ನು ಅಂತ ಮುರಿದ್ರೆ ನಾನು ತಿನ್ನಲ್ಲ ಅಂದರೆ ನೀವು ಅದಕ್ಕೆ ಸ್ವಲ್ಪ ಕೋಕೋ ಪೌಡ್ರ್ ಆ್ಯಡ್ ಮಾಡಿದರೆ ಚಾಕ್ಲೇಟ್ ಫ್ಲೇವರ್ ಬಂದುಬಿಡುತ್ತೆ, ಮಕ್ಳಿಗೆ ಇಷ್ಟವೂ ಆಗುತ್ತೆ ಹಾಲಲ್ಲಿ ಕುಡಿಯೋಕ್ಕೆ. ಟ್ರೈ ಮಾಡಿ, ಇದು ಒಳ್ಳೆ ಪ್ರೋಟೀನ್ ರಿಚ್ ಪೌಡರ್ ಆಗಿರುತ್ತೆ. ಒಂದು ತಿಂಗಳು ನೀವು ಕುಡಿಸಿ ನೋಡಿದ್ರೆ ಆಗಲೇ ನಿಮ್ಮ ಮಕ್ಕಳಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದನ್ನು ಒಂದು ಡ್ರೈ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಅಥವಾ ಒಂದು ಸೀಲ್ಡ್ ಪ್ಯಾಕಲ್ಲಿ ಜಿಪ್ ಕವರಲ್ಲಿ ಹಾಕಿಟ್ರೆ ನೀವು 10 to 15 ಡೇಸ್ವರೆಗೂ ಯೂಸ್ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೋಬೋದು, ಬಟ್ ಐ ಪ್ರಿಫರ್ ಸ್ವಲ್ಪ ಕ್ವಾಂಟಿಟಿ ಫ್ರೆಶ್ಶಾಗಿ ಮಾಡ್ಕೊಳ್ಳಿ. ಎವ್ರಿ 15 ಡೇಸ್ ಒನ್ಸ್ ಮಾಡಿಕೊಂಡ್ರೂ ಸಾಕು. ಹೋಪ್